ಅಡಿಕೆ ಕೃಷಿ ಅಲ್ಲ ಆಕ್ಚುಲಿ ನಾನು ಮಾಡಿರೋಂಥದ್ದು. ಸೊ ಒಂದು 280 ಇದೆ. ಸೊ 2 ಅಡಿಕೆ ಮರಗಳನ್ನ ಹಾಕೊಂಡಿದ್ದೀನಿ ನಾನು. ನನ್ನ ಉದ್ದೇಶ ಇರೋಂಥದ್ದು ಅಡಿಕೆ ಯಾವುದೇ ಕಾರಣಕ್ಕೂ ಅಡಿಕೆ ಫಸಲಿಂದ ಆದಾಯ ತೆಗಿಬೇಕು ಅಂತಲ್ಲ. ನನ್ನ ಉದ್ದೇಶ ಇರೋದು ಇದು ಮಧ್ಯದಲ್ಲಿ ಒಂದು ಕಾಳು ಮೆಣಸು ಬರ್ತದೆ. ಈಗ ಸಪೋರ್ಟ್ ಏನಾದ್ರು ಒಂದು ಬೇಕಿತ್ತು ನನಗೆ, ಪೈಪ್ ಹಾಕೋದ್ ಬೇಡ. ಸೊ ಇದೇ ಗಿಡ ಇರ್ಲಿ ಅಂತೇಳಿ ಹಾಕೊಂಡಿರೋದು ನಾನು. ಸೊ ಇದು ಮಾವಿನ ಜೊತೆಗೆ ಕಾಳು ಮೆಣಸನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಕಾಳು ಮೆಣಸಿ ಸಪೋರ್ಟಿಗೆ ಆಗತ್ತಿದು. ಮಾವಿನ ಮಾಡಿದೀನಿ. ನೆಕ್ಸ್ಟ್ ಇಯರ್ ಕಟ್ ಮಾಡ ಅಂದ್ರೆ ನನ್ನ ಕೈಗೆ ಸಿಗೋಂಗ್ ಇರಬೇಕು ಅಂತ ಒಂದು. ಎರಡನೇದು ದೊಡ್ಡ ಮರ ಆಯ್ತು ಅಂತ ಹೇಳಿದ್ರೆ ಹಣ್ಣುಗಳು ಕೀಳೋದು ಅದೆಲ್ಲ ದೊಡ್ಡ ಸಮಸ್ಯೆಗಳು ಶುರುವಾಗಿದೆ. ಸೊ ಈಗ 40 ಗಿಡ ಏನು ಮಾವಿದೆಯಲ್ಲ, ನನ್ಗೆ ಒಂದ್ ಮರದಿಂದ 25 kg ಸಿಕ್ಕರೆ ಸಾಕು, ಅದು ನನ್ನ ಕೈ ಸಿಗತ್ತೆ. ಸೊ ಈಗ ನೆಕ್ಸ್ಟ್ ಕೃಷಿ ಮಾಡ್ಬೇಕಾದ್ರೆ ಕೂಲಿಗಳನ್ನ ಅವಲಂಬನೆ ಆಗ್ಬಾರ್ದು. ಅದ್ರ ಜೊತೆಗೆ ಇದನ್ನ ಛಾಯಾಮಾನಸ ಅಂತ ಹೇಳಿದು, ದನಗಳಿಗೂ ಮೇವಾಗ್ತದೆ, ಮನುಷ್ಯರಿಗೂ ಮೇವಾಗ್ತದೆ. ವಿಶೇಷವಾಗಿ ತುಂಬಾ ನಾನು ಸೊಪ್ಪುಗಳ ಬಗ್ಗೆ ಅಧ್ಯಯನ ಮಾಡುವಾಗ ಇದರಲ್ಲಿ 40% ಪ್ರೋಟೀನ್ ಇರುತ್ತೆ. ಸೊ ಇದು ಒಂದೊಂದು ಕಡ್ಡಿಗಳನ್ನ ಈಗ ಜಿಕೆ ವಿಕೆ ಶುರು ಮಾಡಿದ್ದಾರೆ, 20 ರೂಪಾಯಿಗೆ ಒಂದು ಮಾರ್ತಾ ಇದ್ದಾರೆ. ಸೊ ನಾವು ಫ್ರೀಯಾಗಿ ಕೊಡ್ತಾ ಇದೀವಿ ನಾನು 10-12 ವರ್ಷದಿಂದ. ಸೊ ಈ ಕಲರ್ ಬರುತ್ತೆ, ಇದು ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ ಇದರಲ್ಲಿ. ಸೊ 250-300 ರೂಪಾಯಿ ಇದೆ ಕೆಜಿ. ಸೊ ಅಂಥದ್ದನ್ನ ನಾವು ನಮ್ಮ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ದೋಸೆ ಆಯ್ತು, ಉದ್ದಿನ ಬೇಳೆ ಬೇಕಿಲ್ಲ ಅವಾಗ. ಮಾದಾಳ ಅಂತೇಳಿ ಇದು ಕಾಯಿನೇ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಅಂದ್ರೆ ಜಸ್ಟ್ ಬರೀ ಮೇಲಿದೆಯಲ್ಲ, ಈ ಮೇಲ್ ಸಿಪ್ಪೆ ತೆಗೆದು ಒಳಗಡೆ ಇಷ್ಟುದ್ದ ಪಲ್ಪ್ ಇರುತ್ತೆ. ಸೊ ಅದು ತಿನ್ನಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಮಲೆನಾಡಿಗೆ ಹೋದ್ರೆ ಅವ್ರ ಮನೆಗಳಲ್ಲಿ ಅದು ಹೆಚ್ಚಿಟ್ಟಿರ್ತಾರೆ, ಯಾರೇ ಗೆಸ್ಟ್ಗಳು ಬಂದ್ರು ಅಂತ ಹೇಳಿದ್ರೆ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ಮುರಳೀಧರ ಗುಂಗೂರ್ಮಳೆ ಅಂತೇಳಿ, ಅಂದ್ರೆ ನನ್ನ ಊರ ಹೆಸರದು ತಿಪ್ಟೂರು ತಾಲೂಕು ಬರ್ತದೆ. ವಿಶೇಷವಾಗಿ ಒಂದಷ್ಟು ಆರಂಭ ಮಾಡ್ತಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಪರಿಸರ, ಶಿಕ್ಷಣ, ಆರೋಗ್ಯ, ಕೃಷಿ, ಹಿಂಗೆ ಸಮಗ್ರವಾಗಿ ಏನೆಲ್ಲ ಸಾಧ್ಯತೆಗಳಿದೆ ಒಂದು ಹುಡುಕಾಟದಲ್ಲಿ ಇದ್ದೇನೆ. ಅದ್ರ ಜೊತೆಗೆ ಇತ್ತೀಚೆಗೆ ಮೇಜರ್ ಆಗಿ ಒಂದಷ್ಟು ಆರೋಗ್ಯದ್ದು ತುಂಬಾ ಎಲ್ರದ್ದು ಕೆಡ್ತಾ ಇದೆ. ಹಂಗಾಗಿ ಒಂದಷ್ಟು ನಮ್ಮ ಆಹಾರದ ಮೇಲೆ ಒಂದಷ್ಟು ಕೆಲಸ ಮಾಡ್ತಾ ಇದ್ದೇನೆ. ಒಳ್ಳೆದಾಗ್ಲಿ ಸರ್. ಥ್ಯಾಂಕ್ ಯು. ಇಷ್ಟೆಲ್ಲ ನಿಮ್ಮಲ್ಲಿ ಜ್ಞಾನ ಭಂಡಾರ ಇದೆ, ಇದೆಲ್ಲ ಇದೆ. ನಿಮ್ದ ಒಂದು ತೋಟದ ಪರಿಚಯ ಮಾಡ್ಕೊಡ್ಬೋದಾ? ಒಂದು ತೋಟ ಹೆಂಗಿರ್ಬೇಕು ಅನ್ನೋದು ಕೂಡ ನಿಮ್ಗೆ ಒಂದಿಷ್ಟು ಸಾಕಷ್ಟು ಕಡೆ ತಿರ್ಗಾಡಿದೀರಾ, ಸಾಕಷ್ಟು ಕಡೆ ನೀವು ಭಾಷಣದಲ್ಲೆಲ್ಲ ಹೇಳ್ತಾ ಇರ್ತೀರಾ. ಹಾಗಿದ್ದಲ್ಲಿ ನಿಮ್ಮ ತೋಟ ನೋಡೋಂತ ನನಗೂ ಕ್ಯೂರಿಯಾಸಿಟಿ ಇದೆ. ಹಾಗೆ ಹೆಂಗಿರ್ಬೇಕು ಅನ್ನೋದು ಕೂಡ ನೀವು ನಿಮ್ಮ ತೋಟ ಹೆಂಗ್ ಇಟ್ಕೊಂಡಿದೀರಾ ಅನ್ನೋದನ್ನ ಒಂದು ಸಂಪೂರ್ಣವಾಗಿ ತೋರಿಸಬಹುದಾ? ಖಂಡಿತ. ತುಂಬಾ ಜನ ಏನ್ ಹೇಳ್ತಾ ಇದಾರೆ, ಈಗ ಮಾನೋಕ್ರಾಪ್ಗೆ ಬಂದ್ಬಿಟ್ಟಿದೆ. ನಾವು ಡೈವರ್ಸಿಟಿ ಬಗ್ಗೆ ತುಂಬಾ ಮಾತಾಡ್ತೇವೆ, ಆದ್ರೆ ಮಾನೋಕ್ರಾಪ್ ಸಿಸ್ಟಮ್ಗೆ ಬಂದ್ಬಿಟ್ಟಿದ್ದೇವೆ. ಆ ಥರದ್ದು ಸಿಸ್ಟಮ್ ಹಂಗಾಗಿದೆ ನಮ್ದು. ಬಟ್ ನಂದು ತೋಟ ಅಂತ ಹೇಳಿದ್ರೆ ಮೇಜರ್ ಆಗಿರೋಂಥದ್ದು, ಈಗ ಇಲ್ಲಿ ನಾನು ನಿಂತಿರೋ ಜಾಗದಲ್ಲಿ 1 ಎಕರೆ 18 ಗುಂಟೆ ಇದೆ. ಇದು ಎಲ್ಲಿರೋದು ಸರ್? ಇದು ತೋಟ ಗುಂಗುರುಮಳೆನಲ್ಲಿ ಕೆರೆ ಎಂಬಾಗ ಬರ್ತದೆ. ಸೊ 1 ಎಕರೆ 18 ಗುಂಟೆನಲ್ಲಿ ಸಮಗ್ರ ಅಂತ ಏನ್ ಹೇಳ್ತೀರಲ್ಲ, ಆದಷ್ಟು ಪ್ರಯತ್ನ ಮಾಡಿದೀನಿ ಅಂತ ನನ್ಗೆ ಅನ್ನಿಸ್ತದೆ. ಯಾಕಂದ್ರೆ ಇಲ್ಲಿ ಈ 160 ಒಳಗಡೆ 40 ತೆಂಗಿನಕಾಯಿ ಬಿಡುವಂತ ಮರಗಳಿದೆ. ಸೊ ಇನ್ನು 20 ಎಕ್ಸ್ಟ್ರಾ ಸಸಿಗಳಿದೆ ಈ ತರದ್ದು. ಸೊ ಇದರಲ್ಲಿ ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಮನೆಯವರ ಒತ್ತಾಯಗಳು ಇರ್ತದಲ್ಲ ಅದು. ಸೊ ಹಂಗಾಗಿ ಈ ಅಡಿಕೆ ಕೃಷಿಗೆ ಬಂದಿದ್ದಾಯ್ತು. ಅಡಿಕೆ ಕೃಷಿ ಅಲ್ಲ ಆಕ್ಚುಲಿ ನಾನು ಮಾಡಿರೋಂಥದ್ದು. ಸೊ ಒಂದು 280 ಇದೆ. ಸೊ 2 ಅಡಿಕೆ ಮರಗಳನ್ನ ಹಾಕೊಂಡಿದ್ದೀನಿ ನಾನು. ನನ್ನ ಉದ್ದೇಶ ಇರೋಂಥದ್ದು ಅಡಿಕೆ ಯಾವುದೇ ಕಾರಣಕ್ಕೂ ಅಡಿಕೆ ಫಸಲಿಂದ ಆದಾಯ ತೆಗಿಬೇಕು ಅಂತಲ್ಲ. ನನ್ನ ಉದ್ದೇಶ ಇರೋದು ಇದು ಮಧ್ಯದಲ್ಲಿ ಒಂದು ಕಾಳು ಮೆಣಸು ಬರ್ತದೆ. ಈಗ ಸಪೋರ್ಟ್ ಏನಾದ್ರು ಒಂದು ಬೇಕಿತ್ತು ನನಗೆ, ಪೈಪ್ ಹಾಕೋದ್ ಬೇಡ. ಸೊ ಇದೇ ಗಿಡ ಇರ್ಲಿ ಅಂತೇಳಿ ಹಾಕೊಂಡಿರೋದು ನಾನು. ಸೊ ಮೂಲ ಇರೋಂಥದ್ದು ನಂದು ಕಾಳು ಮೆಣಸು ಮಾಡ್ಬೇಕು ಅಂತೇಳಿ. ಸೊ ಇದೊಂದ 280 ಇದೆ ಅಡಿಕೆ ಇದ್ರೊಳಗಡೆ. ಸೊ ಇದ್ರ ಜೊತೆಗೆ ಏನ್ ಮಾಡಿದೆ, ಸ್ವಲ್ಪ ಎಲ್ಲವೂ ತಾಯಿ ಬೇರುಗಳೇ ಇದೆ. ಇದು ತಂತು ಬೇರುಗಳು ಇವೆಲ್ಲ. ಸೊ ತಾಯಿ ಬೇರುದು ಇರ್ಬೇಕಲ್ಲ ಅದ್ರೊಳಗಡೆ. ಸೊ ಅದಕ್ಕೆ ಏನ್ ಮಾಡಿದೆ, 40 ಮಾವಿದೆ. ಸೊ ಈ ತರ ಫಸಲುಗಳು ಬರ್ತಾ ಇರೋಂಥ 40 ಮಾವಿದೆ. ಯಾವ ಮಾವು ಸರ್ ಇದು? ಇಲ್ಲಿ 12 ವೆರೈಟಿಗಳಿದೆ. 12 ವೆರೈಟಿ ಮಾವುಗಳಿದೆ. ಅದ್ರ ಜೊತೆಗೆ ಸಪೋಟ 2 ವೆರೈಟಿ ಇದೆ. ಸಪೋಟ 35 ಇದೆ. ಇಲ್ಲಿ ಬನ್ನಿ, ಸಪೋಟ ಒಂದು 35 ಗಿಡ ಇದೆ ಇದ್ರೊಳಗಡೆ. ಸೊ ಅದ್ರ ಜೊತೆಗೆ ಇದು ಸಪೋಟ ಮತ್ತೆ ಇದು ಹಾಕಿದ ಉದ್ದೇಶ ಅಂದ್ರೆ ಒಂದಷ್ಟು ಹಣ್ಣು ಸಿಗತ್ತೆ ನನಗೆ, ಸಾಕಷ್ಟು ತಿನ್ಲಿಕ್ಕೆಲ್ಲ ಸಿಗತ್ತೆ. ಆಯ್ತಾ? ಅದ್ರ ಜೊತೆಗೆ ಸೊ ಇದು ನೋಡಿ, ಈಗ ಮಾವು ಹಾಕಿದ್ದೇನೆ. ಈಗ ಸೊ ಈ ಮಾವಿನ ಜೊತೆಗೆ ಕಾಳು ಮೆಣಸನ್ನ ಕೊಡ್ತಾ ಇದ್ದೇನೆ ನಾನೀಗ.
ಹಾ, ಇದು ಮಾವಿನ ಜೊತೆಗೆ ಕಾಳು ಮೆಣಸನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಕಾಳು ಮೆಣಸಿ ಸಪೋರ್ಟಿಗೆ ಆಗತ್ತಿದು. ಮಾವಿನ ಜೊತೆ ಕಾಳುಮೆಣಸು ನಾನು ನೋಡಿರೋದು ಕಡಿಮೆ ಅಲ್ಲ, ನಾನು ಕಾಳು ಮೆಣಸು ಇಟ್ಕೊಂಡಿರೋದು ಅದಕ್ಕೊಂದು ಸಪೋರ್ಟ್ ಬೇಕಲ್ಲ, ಇದೊಂದು ಸಪೋರ್ಟ್ ಆಯ್ತು ನನಗೆ. ಜೊತೆಗೆ 40 ಮಾವಿನ ಗಿಡಗಳು ಹಾಕಿದ್ರಲ್ಲ, ಅದು ರಾಶಿ ಆಗಲ್ವಾ ನಿಮ್ಗೆ, ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ಬೋದು. ಬಟ್ ನನ್ನ ಉದ್ದೇಶ ಇರೋದು ಇದು ಮರ ಮಾಡಕ್ ಹೋಗಲ್ಲ ಇದ. ಸೊ ಇದನ್ನ ಈಗ ನೆಕ್ಸ್ಟ್ ಇಯರ್ ಇದನ್ನ ಕಟ್ ಮಾಡ್ತೀನಿ. ಅದನ್ನ ಈ ವರ್ಷ ಕಟ್ ಮಾಡಿದೀನಿ, ನೆಕ್ಸ್ಟ್ ಇಯರ್ ಕಟ್ ಮಾಡ ಅಂದ್ರೆ ನನ್ನ ಕೈಗೆ ಸಿಗೋಂಗ್ ಇರಬೇಕು ಅಂತ ಒಂದು. ಎರಡನೇದು, ದೊಡ್ಡ ಮರ ಆಯ್ತು ಅಂತ ಹೇಳಿದ್ರೆ ಹಣ್ಣುಗಳು ಕೀಳೋದು ಅದೆಲ್ಲ ದೊಡ್ಡ ಸಮಸ್ಯೆಗಳು ಶುರುವಾಗಿದೆ. ಸೊ ಈಗ 40 ಗಿಡ ಏನು ಮಾವಿದೆಯಲ್ಲ, ನನ್ಗೆ ಒಂದ್ ಮರದಿಂದ 25 kg ಸಿಕ್ಕರೆ ಸಾಕು, ಅದು ನನ್ನ ಕೈ ಸಿಗತ್ತೆ. ಸೊ ಈಗ ನೆಕ್ಸ್ಟ್ ಕೃಷಿ ಮಾಡ್ಬೇಕಾದ್ರೆ ಕೂಲಿಗಳನ್ನ ಅವಲಂಬನೆ ಆಗ್ಬಾರ್ದು. ದೊಡ್ಡ ಸಮಸ್ಯೆ ಕೂಲಿ ಆಳಿನ ಸಮಸ್ಯೆ ಇದೆ. ಮರ ಕತ್ತಿದ ಬಿದ್ದ ಮತ್ತೆ ಇನ್ನೇನು ಇನ್ಶೂರೆನ್ಸ್ ಆಳಿತ್ತು ದುಡ್ಡೆಲ್ಲ ಹೋಗ್ತಾ ಇದೆ ರೈತರದು. ಸೊ ನಮ್ ಕೈ ಸಿಗಂಗ್ ಮಾಡ್ಕೊಳ್ಳಿ. ಸೊ ನನ್ಗೆ ಈಗ 25 kg ಅಂತಂದ್ರೆ 40 ಗಿಡಕ್ಕೆ ಎಷ್ಟಾಗೋಯ್ತು. ಸೊ ಈಗ ನೋಡಿ ಸಪೋಟ ಬಿಟ್ಟಿದೆ ಅಲ್ವಾ. ಸೊ ನೋಡಿ ಈ ಸದ್ಯಕ್ಕೆ ನಿಮಗೆ ಕಣ್ಣಿಗೆ ಕಾಣ್ತಾ ಇರೋದು ಒಂದು 20 kg ಇದೆಯಪ್ಪ, ಒಂದೇ ಮರ. ಇಂಥವು 40 ಮರಗಳಲ್ಲಿ ಕಾಯಿ ಬಂತು ಹೇಳಿದ್ರೆ 10 kg ಬರ್ಲಿ ಅಲ್ವಾ. ಸೊ ಇಲ್ಲಿ ಮೇಜರ್ ಆಗಿ ನಾನ್ ತಿಂತೇನೆ, ಮಾರಾಟ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ನಾನು. ಯಾಕಂದ್ರೆ ನಂದು ಉದ್ದೇಶ ಇರೋಂಥದ್ದು ಪರಿಸರದ ಜೊತೆ ಒಂಚೂರು ಬದುಕಬೇಕಾಗಿರೋದ್ರಿಂದ ಒಂದಷ್ಟು ಅಕ್ಕಿ ಪಕ್ಷಿಗಳಿಗೆ ಇಲ್ಲಿ ಆಶ್ರಯ ಕೊಡೋದು ನನ್ನ ಉದ್ದೇಶ ಮೂಲ ಇರೋಂಥದ್ದು. ಸೊ ಹಾಗಾಗಿ ಇದ್ರ ಜೊತೆ ಇದಾಯ್ತು. ಇನ್ನು ಒಂದು 4 ನೇರಳೆ ಮರಗಳಿದೆ. ಸೊ ಅಲ್ಲಿ ಮೇಲೆ 2 ಇದೆ, ಇಲ್ಲಿ ಕೆಳಗಡೆ ಒಂದಿದೆ, ಇದ್ರೊಳಗಡೆ ಇರೋಂಥದ್ದು. ಸೊ ನೇರಳೆ ಮರ ಇದೆ, 4 ನೇರಳೆ ಮರ, 5 ಹಲಸಿನ ಮರಗಳಿದೆ. ಸೊ ಅದ್ರ ಜೊತೆಗೆ ಹುಣಸೆ ಮರ 4 ಇದೆ. ಆಮೇಲೆ ಹೊಂಗೆ ಮರ ಒಂದು 8 ಹೊಂಗೆ ಮರಗಳಿದೆ ಇದ್ರೊಳಗಡೆ. 4 ಬಿದಿರು ಮೇಳೆ ಇದೆ. ಇನ್ನ ಬೇವು ಒಂದು 5-6 ಬೇವಿನ ಮರಗಳಿದೆ. ಬಾಗಿ ಮರ ಇದೆ. ಆಮೇಲೆ ವೈಲ್ಡ್ ನೋನಿ ಇದೆ. ಅದ್ರ ಜೊತೆಗೆ ತಪ್ಸಿ ಗಿಡಗಳಿದೆ. ಇಪ್ಪೆ ಮರ ವಿಶೇಷವಾಗಿ ನನ್ನ ತೋಟದಲ್ಲಿ. ಆಮೇಲೆ ಸಿಬಿ ಗಿಡ ಇದೆಯಲ್ಲ, ಸೊ ಇದೊಂದು 20 ಸಿಬಿ ಗಿಡ ಇದೆ ಇದು. ಸೊ ಎಷ್ಟು ರಾಶಿ ನೀವು ಬಂದ್ಬಿಟ್ರೆ ಮಳೆಗಾಲದಲ್ಲಿ ಇಡೀ ರಾಶಿ ಹಾಸಿರುತ್ತೆ ನೆಲದಲ್ಲಿ. ಸೊ ನಾವೆಲ್ಲ ತಿಂದು ಅವೆಲ್ಲ ತಿಂದು ಉಳಿಯೋಷ್ಟು ರಾಶಿ ಸಿಗುತ್ತೆ ಇಲ್ಲಿ. ಇನ್ನು ಸೀತಾಫಲ ಇದೆ. ಸೀತಾಫಲ ಒಂದು 20 ಗಿಡ ಇದೆ. ಅದ್ರ ಜೊತೆಗೆ ರಾಮಫಲ, ಸೊ ಅದೊಂದು 6 ಗಿಡ ಇದೆ. ಸೊ 6 ಗಿಡ ಅಂದ್ರೆ ಕಮ್ಮಿ ಅಂತಂದ್ರೆ ಒಂದೊಂದು ಗಿಡದಲ್ಲಿ ಒಂದು 25-30 kg ಹಣ್ಣು ಬರ್ತದೆ. ಸೊ ಹಂಗೆ ಸಮಗ್ರವಾಗಿ ಇವೆಲ್ಲವೂ ಇದ್ರೊಳಗಡೆ ಇದ್ದಾಗ ಮಾತ್ರ ನಮ್ಗೆ ಕೃಷಿ ಆಗ್ತದೆ ಅಂತೇಳಿ. ಸೊ ಈಗ ಇದ್ರ ಜೊತೆಗೆ ಏನ್ ಮಾಡಿದೀನಿ, ಈಗ ಜಸ್ಟ್ ಒಂದಷ್ಟು ಅಡಿಕೆನ ಇದ್ರೊಳಕ್ಕೆ ಮಾಡಿದ್ದೀನಿ. ಅಂದ್ರೆ 2 ಅಡಿಕೆ ಮರ ಮಧ್ಯ ಇದೆಯಲ್ಲ, ಆ 2 ಅಡಿಕೆ ಮರದ ಮಧ್ಯ ಇದಕ್ಕೆ ಗೊಬ್ಬರ ಹಾಕ್ಬೇಕಲ್ಲ ಅಡಿಕೆ ಮರಕ್ಕೆ. ಸೊ ಗೊಬ್ಬರ ಇವತ್ತವರೆಗೂ ತರ್ಲಿಲ್ಲ ನಾನು. ಸೊ ಇವೆರಡು ಅಡಿಕೆ ಮಧ್ಯದಲ್ಲಿ ಸೊ ಒಂದು ಇದನ್ನ ಹಾಕಿದ್ದೇನೆ ನಾನು, ಕಾಳ್ಮೆ ಅಂತದ್ದು ಕಾಫಿಗಳನ್ನ ಹಾಕಿದ್ದೀನಿ. ಸೊ ಕಾಫಿ ಉದ್ದೇಶನೂ ಅಷ್ಟೇನೆ, ಅದ್ರದ್ದು ಎಲೆಗಳು ಸಾಕಷ್ಟು ಇಲ್ಲಿ ಸಾವಯವ ಗೊಬ್ಬರ ಆಗ್ತದೆ ಅಂತ ಹೇಳಿ. ಸೊ ಅದ್ರ ಕಾಫಿ ಹಾಕಿರೋ ಉದ್ದೇಶ ಅದೇ, ಗೊಬ್ಬರಕ್ಕೆ ಹಾಕಿರೋದು ನಾನು. ಗೊಬ್ಬರದ ಗಿಡ ಬೆಳೆಸಿ ಸಾವಯವ ಇದಾಗ್ಬೇಕು, ಕಾರ್ಬನ್ ಜಾಸ್ತಿ ಆಗ್ಬೇಕು ಅಂತ ಎಲ್ಲ ಹೇಳ್ತಾರಲ್ಲ, ಇವು ಗೊಬ್ಬರಕ್ಕೆ ಅಂತ ನಾನು ಹಾಕೊಂಡಿದ್ದೀನಿ. ನಾನು ಅಷ್ಟು ಕಿತ್ಕೊಳ್ತೀನಿ. ಅಂದ್ರೆ ಲೆಕ್ಕ ಬರೆದಿಲ್ಲ, ಯಾವ್ದಕ್ಕೂ ಲೆಕ್ಕ ಬರೆಯೋದಿಲ್ಲ. ಗೊಬ್ಬರ ಆಗತ್ತೆ ಕಾಫಿ. ಅಷ್ಟು ಎಲೆ ಉದುರುತ್ತಲ್ಲ, ಅಷ್ಟು ಎಲೆ ಉದುರಿಂದ ಯಾರು ತಗೊಳ್ತಾರೆ? ಸೊ ಒಂದು ಅಡಿಕೆ ಏನ್ ಬೇಕೋ ಅದು ತಗೊಳುತ್ತೆ, ತೆಂಗು ಏನ್ ಬೇಕೋ ಅದಕ್ಕೆ ಅದನ್ನ ತಗೊಳುತ್ತೆ, ಸೀತಾಫಲ ಯಾವ್ದು ಬೇಕೋ ಅದು ತಗೊಳುತ್ತೆ, ಸಿಬಿ ಬೇಕಾ, ಅಂದ್ರೆ ಎಲ್ಲಕ್ಕೂ ಬೇರೆ ಬೇರೆ ಆಹಾರಗಳು ಬೇಕಾಗಿರೋಂಥದ್ದು. ಸೊ ಅವನ್ನ ಅವ್ರು ತಗೊಳ್ತಾರೆ ಅವರು. ಅದ್ರ ಜೊತೆಗೆ ಈಗ ಬಾಳೆ ಹಾಕಿದೀನಿ ಒಂದಷ್ಟು. ಸೊ ಬಾಳೆನಲ್ಲಿ ಸದ್ಯಕ್ಕೆ 12 ವೆರೈಟಿ ಇದ್ರೊಳಗಡೆ ಇದೆ. ಸೊ ಕಲ್ಲಂಬಾಳೆ ಇದೆ, ಮತ್ತೆ ನಂಜನಗೂಡು ರಸಬಾಳೆ ಇದೆ, ಕೇರಳದ್ದು ಮರಬಾಳೆ, ಮಂಗನ ಬಾಳೆ, 12 ವೆರೈಟಿಗಳು ಮನೇಲಿ ಈಗ ಹಣ್ಣಾಗಿದೆ ಒಂದು. ಸೊ ರೆಗ್ಯುಲರ್ ಆಗಿ ನನಗೆ ಎಷ್ಟು ಬೇಕಷ್ಟು ತಿನ್ಲಿಕ್ಕೆ ಸಮಸ್ಯೆ ಇಲ್ಲ. ಇನ್ನಾದ್ರ ಜೊತೆಗೆ ವಿಶೇಷವಾಗಿ ನಾನು ಮಾಡಿದ್ದು ಈ ಬದುಗಳಿದೆಯಲ್ಲ, ಸೊ ಬದುಗಳಿಗೆ ಸ್ವಲ್ಪ ನೇಪಿಯರ್ ಬೇಕು ಅಂತ ಹಾಕಿದೆ. ಇದು ನೇಪಿಯರ್, ಇದು ತೆಗೆದಿದ್ದೀನಿ, ಕಟ್ ಮಾಡಿದ್ದೀನಿ ಇದು. ಸೊ ನೇಪಿಯರ್ಗೆ ನೈಟ್ರೋಜನ್ ಬೇಕು. ಸೊ ನೈಟ್ರೋಜನ್ ನಾವು ಸೂಪರ್ ತರದೇ ಇದ್ರು ಕೊಡ್ಲೇಬೇಕಲ್ಲ ಅದಕ್ಕೆ ಏನ್ ಮಾಡಿದೆ, ಅಗಸೆ ಮಾಡಿದೆ. ಸೊ ಅಗಸೆ ಕೆಲಸ ಏನು ಅಂತ ಹೇಳಿದ್ರೆ ಅದು ನೈಟ್ರೋಜನ್ ಫಿಕ್ಸೇಷನ್ ಪ್ಲಾಂಟ್ ಅದು. ಸೊ ಇದಕ್ಕೆ ಬೇಕಾದ ಸಾರಜನಕ ಅದು ಕೊಡ್ತಾ ಹೋಯ್ತು. ಅದ್ರ ಜೊತೆಗೆ ಇದನ್ನ ಛಾಯಾಮಾನಸ ಅಂತ ಹೇಳಿದ್ದು, ದನಗಳಿಗೂ ಮೇವಾಗ್ತದೆ, ಮನುಷ್ಯರಿಗೂ ಮೇವಾಗ್ತದೆ. ವಿಶೇಷವಾಗಿ ತುಂಬಾ
ನಾನು ಸೊಪ್ಪುಗಳ ಬಗ್ಗೆ ಅಧ್ಯಯನ ಮಾಡುವಾಗ ಇದರಲ್ಲಿ 40% ಪ್ರೋಟೀನ್ ಇರುತ್ತೆ. ಸೊ ಇದು ಒಂದೊಂದು ಕಡ್ಡಿಗಳನ್ನ ಈಗ JK ವಿಕರ್ ಶುರು ಮಾಡಿದ್ದಾರೆ, 20 ರೂಪಾಯಿಗೆ ಒಂದು ಮಾರ್ತಾ ಇದ್ದಾರೆ. ಸೊ ನಾವು ಫ್ರೀಯಾಗಿ ಕೊಡ್ತಾ ಇದೀವಿ ನಾನು 10-12 ವರ್ಷದಿಂದ. ಅಂದ್ರೆ ಒಂದು ಅಮೂಲ್ಯವಾದ ಆಹಾರ ಇವು ಅಂತೇಳಿ. ಸೊ ಅಗಸೆನಲ್ಲಿ ವಿಶೇಷವಾಗಿ ಇದು ಬಿಳಿದು, ಇದು ನೋಡಿ, ಇದೊಂದು ವಿಶೇಷವಾದ ತಳಿ ಇದೆ. ಇದು ಕೆಂಪು ಹೂವು ಬಿಡುತ್ತಿದ್ದು ಅಗಸೆನಲ್ಲಿ. ಇದೊಂದು ತುಂಬಾ ಒಳ್ಳೆ ಮೆಡಿಸಿನಲ್ ಪ್ಲಾಂಟ್, ಜೊತೆಗೆ ಆಹಾರಗಳು ಇವೆಲ್ಲವೂ ಅಂತ ನನ್ನ ತೋಟದಲ್ಲಿ. ನೋಡಿ, ಅದು ಬಾಳೆಗೊನೆ, ಅದು ಕಲ್ಲಂ ಬಾಳೆ. ಅದು ಮೊನ್ನೆ 2 ಗೊನೆ ತೆಗೆದಿದ್ದೀನಿ. ಸೊ ಅದು ಗೊನೆದು ನಮ್ದು ಏನು ಅಂತ ಹೇಳಿದ್ರೆ ಕಲ್ಲಂ ಬಾಳೆ ಅಂತ ಕರಿತೀವಿ ನಾವಿಲ್ಲಿ. ಅಂದ್ರೆ ಅಡಿಗೆಗೂ ಬರ್ತದೆ, ಊಟಕ್ಕೂ ಬರುತ್ತೆ ಅಂತ. ಅಡಿಗೆಗೆ ಬಳಸ್ತಾರೆ ಕಾಯಿನ. ನೋಡಿ, ಈ ಗೊನೆ ಇದೆಯಲ್ಲ, ತುಂಬಾ ಜನ ಸಮಸ್ಯೆ ಏನು ರೈತರದು ಅಂದ್ರೆ ಗೊನೆ ಕಟ್ಕೊಂಡೋಗಿ ಇಟ್ಕೊಂಡ್ಬಿಡ್ತಾರೆ. ಅವರು ತಿನ್ನಲ್ಲ, ಕೊಳತ್ ನಾರ್ತಾ ಇರ್ತದೆ. ಸೊ ನಂದೇನಂತ ಹೇಳಿದ್ರೆ ನೋಡಿ, ವಾರಕ್ಕೆ 1 ಚಿಪ್ ತಗೊಂಡೋದ್ರೆ 10-12 ಕಾಯಿನಲ್ಲಿ 3-4 ಕಾಯಿ ಊಟಕ್ಕಾಯ್ತು, 3-4 ಕಾಯಿ ಅಷ್ಟೊತ್ತಿಗೆ ಹಣ್ಣಾಗಿರುತ್ತೆ. ಇದು ಬೋತ್ ಎರಡಕ್ಕೂ ಬಳಸಬಹುದು, 2 ಆಹಾರಕ್ಕೆ ಬಳಸುವಂಥದ್ದು ಇವೆಲ್ಲ. ಏನ್ ಹೆಸರು ಅದರದ್ದು? ಇದು ಕಲ್ಲಂ ಬಾಳೆ ಅಂತ ಕರಿತೀವಿ ನಮ್ಮಲ್ಲಿ. ಎಲ್ಲಿ ಸರ್ ಇದು ಮೂಲ? ಅಂದ್ರೆ ಲೋಕಲ್ ಇದು ನಮ್ಮ ಸ್ಥಳೀಯವಾಗಿರೋಂಥದ್ದು. ಇನ್ನೊಂದು ಅದು ಸ್ವಲ್ಪ ಕಡಿಮೆ ಅನ್ಸುತ್ತಲ್ವಾ ಇದು ಮಾಡೋದು, ಯಾವುದು ಬೆಳೆಯೋದು ಇದನ್ನ? ಇದು ಹೌದೌದು, ಎಲ್ಲರೂ ಪಚ್ಚಬಾಳೆಗೆ ಏಲಕ್ಕಿಗೆ ಹೋಗ್ತಾ ಇದಾರೆ. ಬಟ್ ಆ ಉದ್ದೇಶಕ್ಕೋಸ್ಕರ ಇಲ್ಲೊಂದು 12 ವೆರೈಟಿನ ಉಳಿಸ್ಕೊಂಡಿದ್ದೀನಿ ನಾನು. ಮೊನ್ನೆ ಇದೊಂದು ಹಣ್ಣಾಗಿತ್ತು ಆ ಕಡೆದು, ಕೇರಳದ್ದು. ಸಿಪ್ಪೆ ಸುಲ್ದ್ರೆ ಐಸ್ ಕ್ರೀಮ್ ತಿನ್ನಂಗೆ ಆಗತ್ತೆ ಅಂತ ಅಮೂಲ್ಯವಾದ ತಳಿಗಳು ಅವು. ಹಾಗಾಗಿ ಮತ್ತೆ ಅಟ್ಲೀಸ್ಟ್ ತಳಿ ರಕ್ಷಣೆ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಇವೆಲ್ಲವನ್ನೂ ಬೆಳೆಸ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಈಗ ಇದ್ರದ್ದು ತುಂಬಾ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಅದ್ರದ್ದು ನರ್ಸರಿ ಒಂದಷ್ಟು ಗಿಡಗಳು ಬೆಳೆಸೋಣ ಅಂತೇಳಿ. ಕೆಂಪು ಅಗಸೆ ಇದೆಯಲ್ಲ, ತುಂಬಾ ಒಳ್ಳೆ ಮೆಡಿಸನ್ ವ್ಯಾಲ್ಯೂ ಇರೋಂಥದ್ದು ಇದು. ಹಂಗಾಗಿ ಕೆಂಪುದು ತುಂಬಾ ಕಡಿಮೆ ಇದೆ ಇದರಲ್ಲಿ. ಎಲ್ಲೋನು ಬರುತ್ತೆ, ಬಿಳಿನೂ ಬರುತ್ತೆ. ಬಿಳಿದು ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ. ಇದು ಕೆಂಪುದು, ಇದು ಹೂವುಗಳಲ್ಲೆಲ್ಲ ಇದೆ ನೋಡಿ, ಕಾಣ್ತದ ಅಲ್ಲಿ, ಕಾಣಲ್ಲ. ಕೆಂಪು ಹೂವು ಬರ್ತದೆ, ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇರೋಂಥದ್ದು. ಸೊ ಇದೊಂದು ಎಂತ ಪಚ್ಚಬಾಳೆ ಅಂತಂದ್ರೆ, ಪಚ್ಚಬಾಳೆನಲ್ಲಿ ರಸಬಾಳೆಹಣ್ಣು ರುಚಿ ಬರುವಂತ ಒಂದು ಇದು ವೆರೈಟಿ ಇದು. ಇನ್ನ ಇದ್ರ ಜೊತೆಗೆ ಒಂದು ಮೇಲೆ ತೆಂಗಾಯ್ತು, ಕೆಳಗಡೆ ಹಲಸು ಮಾವು ಆಯ್ತು, ಅದ್ರ ಕೆಳಗಡೆ ಇನ್ನು ನೋಡಿ ಕೀಳ್ತಾ ಇದ್ದೀನಿ ಅರಿಶಿನ. ಒಂದಷ್ಟು ಕಿತ್ತಾಕಿದ್ದೀನಿ, ಇನ್ನು ಕೀಳ್ಬೇಕಿದೆ. ನೆಲದಲ್ಲಿ ಅರಿಶಿನ ಇದೆ. ಇಲ್ಲಿ ಇದೆಲ್ಲ ಇದೆ. ಇದೆಲ್ಲ ನೋಡಿ, ಈಗ ಒಂದಷ್ಟು ತೆಗ್ದಿದ್ದೀನಲ್ಲ ಅಲ್ಲಿ. ಸುಮಾರು ಒಂದು 4-5 ಕ್ವಿಂಟಲ್ಲು ಇದರಲ್ಲಿ ಮೆಣಸು ಸಿಗುತ್ತೆ ನಮ್ಗೆ ಅರಿಶಿನ. ಸೊ ನಾನು ಮಾರಾಟಕ್ಕೆ ಹೋಗ್ತಾ ಇಲ್ಲ ಎಲ್ಲೂ, ಮನೆಗೆ ಬಂದು ತಗೊಂಡೋಗ್ತಾರೆ. ಅಂದ್ರೆ ಫಸ್ಟೇ ಬುಕ್ ಮಾಡ್ತಾರೆ. ಯಾವುದಿಲ್ಲಲ್ಲ, ಇದು ವೈಲ್ಡ್ ಆಗೇ ಬೆಳೀತಾ ಇರೋದಲ್ಲ. ಸೊ ಇದೊಂದು 5 ಕ್ವಿಂಟಲ್ ಬಂದ್ರೆ, ಮರಗೆಣಸು ಹಾಕಿದೀನಿ ಇದು ನಮ್ಮ ತೋಟದಲ್ಲಿ. ತುಂಬಾ ಎಲ್ಲ ಕಡೆನೂ ಇದೆ ಇದು. ಸೊ ಇದು ಮರಗೆಣಸಿನ ಕೆಲಸ ಏನು ಅಂತ ಹೇಳಿದ್ರೆ, ನಾನ್ ತಿಂದು ಸಾಕಾಗಿ, ನನ್ ಗೆಳೆಯರೆಲ್ಲ ತಿಂದು ಸಾಕಾಗಿ, ಸೊ ಉಳಿತದಲ್ಲಿ. ಸೊ ಉಳಿದಿದ್ದಷ್ಟು ಗೊಬ್ಬರ ಆಗ್ತಾ ಹೋಗ್ತದೆ. ಅಂದ್ರೆ ನಾವು ಹೊರಗಡೆಯಿಂದ ಗೊಬ್ಬರ ತಂದು ಹಾಕೋದಿದೆಯಲ್ಲ, ಸೊ ಅದನ್ನ ತಪ್ಪಿಸ್ತದೆ ಇದೆಲ್ಲ ಅಂತೇಳಿ. ಬೇರೆ ಬೇರೆ ಯಾವುದೋ ಗ್ಲಿಸಿಡಿಯಾ ಬೆಳೆಸಿ ಅಂತೆಲ್ಲ ಹೇಳ್ತಾರಲ್ಲ. ಸೊ ಇದು ಹಾಕಿದ್ರೆ ಇದು ಒಂದು ಸೊಪ್ಪು ನನಗೆ ಊಟ ಆಯ್ತು, ಗೆಡ್ಡೆನೂ ಆಹಾರ ಆಯ್ತು, ಅದ್ರ ಜೊತೆ ಉಳಿದಿದ್ದೆಲ್ಲದು ಕೂಡ ಒಂದು ಅಮೂಲ್ಯವಾದ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ ಅಂತೇಳಿ. ಇದು ಕಾಣಲ್ಲ ಯಾರ ಕಣ್ಣಿಗೂ. ಈಗ ನನ್ನ ತೋಟದಲ್ಲಿ ಒಂದು 5-6 ಕ್ವಿಂಟಲು ಗೆಣಸಿದೆ. ಜನರ ಕಣ್ಣಿಗೆ ಕಾಣೋಂಥದ್ದು ಒಂದಾದ್ರೆ, ಕಣ್ಣಿಗೆ ಕಾಣದರೆ ನೇಚರು ಒಂದಷ್ಟು ಮಣ್ಣೊಳಗೆ ಉದಿಸಿಕೊಂಡಿದೆ ಆಹಾರನ. ಸೊ ಇವನ್ ಯಾರು ಹುಡುಕ್ತಾ ಇಲ್ಲ. ಸೊ ಇದರಲ್ಲಿ ಪರ್ಪಲ್ ಯಾಮ್ಗಳಿದೆಯಲ್ಲ, ಅವೊಂದು 5-6 ವೆರೈಟಿ ಇದೆ. ಗೆಣಸುಗಳು ತೋರಿಸ್ತೀನಿ, ಅಲ್ಲಿತ್ತಲ್ಲ, ತೋರಿಸ್ತೀನಿ ಅದು. ಸೊ ಇದು ಮೇಜರ್ ಆಗಿ ಗೆಣಸಲೇನೆ 4 ವೆರೈಟಿ ಇದೆ. ಇದು ಮರಗೆಣಸಲೇನೆ. ಸೊ 4 ಒಂದಕ್ಕಿಂತ ಒಂದು. ಸೊ ಇದ್ಯಾವುದೋ ಚಂದ, ಅದ್ಯಾವುದೋ ಚಂದ ಅಂತಂದ್ರೆ, ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಫುಡ್ ಆಗ್ತದೆ ಅದೆಲ್ಲ ಅಂತೇಳಿ. ಇನ್ನ ಈ ತರದ ಯಾಮ್ಗಳು ಅದೊಂದು 2 ವೆರೈಟಿ ಇದೆ. ಅದು ತುಂಬಾ ಬೇಡಿಕೆ ಇರೋಂಥದ್ದು. ಎಲ್ಲ ಗೆಡ್ಡೆ ಗೆಣಸುಗಳ ಮೇಳ ಇದೆಯಲ್ಲ, ಸೊ ಅಲ್ಲೆಲ್ಲ ತುಂಬಾ ಪ್ರಚಾರ ತಗೊಳ್ತಾ ಇದೆ. ಹೈಲಿ ಮೆಡಿಸನ್ ವ್ಯಾಲ್ಯೂ ಇದೆ, ಹಂಗೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ಏನೇನು ಅಂತೇಳಿ. ಸೊ ನಾವಂತೂ
ಹೆಚ್ಚು ಕಮ್ಮಿ ಈ ಸಲ 1 ಕ್ವಿಂಟಲ್ ಮೇಲ್ ಸಿಕ್ತಿತ್ತಲ್ಲ. ಅಂದ್ರೆ ವಿಶೇಷವಾಗಿ ನನ್ನ ಗೆಳೆಯರಿಗೆಲ್ಲ ಅದು ಬೆಳೆಯೋದಕ್ಕೆ ಕೊಡ್ತೀನಿ. ಈಗ ಮಳೆ ಬಂತೀಗ ಈಗ ಹಾಕ್ಬೇಕಿದ್ದೀನಿ. ಈಗ ನೋಡಿ ಇದು ನೋಡಿ ಈ ಪರ್ಪಲ್ದು ಬರ್ತದೆ, ಬಣ್ಣ ಬರ್ತದೆ. ಏನ್ ಗೆಣಸು ಸರ್ ಇದು? ಪರ್ಪಲ್ ಯಾಮ್ ಅಂತ ಕರೀತಾರೆ. ಹಾ. ಸೊ ಈ ಕಲರ್ ಬರುತ್ತಿದ್ದು ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ ಇದರಲ್ಲಿ. ಸೊ 250-300 ರೂಪಾಯಿ ಇದೆ ಕೆಜಿ. ಸೊ ಅಂಥದ್ದನ್ನ ನಾವು ನಮ್ಮ ಮನೆಯಲ್ಲಿ ಇವತ್ತು ಬೆಳಗ್ಗೆ ದೋಸೆ ಆಯ್ತು. ಉದ್ದಿನ ಬೇಳೆ ಬೇಕಿಲ್ಲ ಅವಾಗ. ಸಾಕಷ್ಟು ಮೆಡಿಸಿನ್ ಇರುವಂತ ಒಂದು ಇವೆಲ್ಲವೂ ನೆಲದೊಳಗಿದಾವೆ. ಸೊ ನಮ್ಗೆ ಏನ್ ಅನ್ಸಿದೆ ಅಂದ್ರೆ ಮೇಲ್ ಕಾಣೋದಷ್ಟೇ ನೋಡ್ತಾ ಇರ್ತೇವೆ. ಈಗ ನಾನು ಹೇಳಿದ್ನಲ್ಲ 5-6 ಕ್ವಿಂಟಲು ಕಣ್ಣಿ ಕಾಣದೇ ಇದೆ ನೋಡಿ. ಇದೆಲ್ಲವೂ ಮೆಣಸಿನೆ. ನೀವು ಕೀಳ್ತಾ ಹೋದ್ರೆ ಈಗ ಇದನ್ನ ಇದು ಎಲ್ಲೋದ್ರೂ ಒಳಗಡೆ ಇದೆ ನೋಡಿ. ಅರಶಿನ ಕೀಳ್ತಾ ಹೋದ್ರೆ ಒಂದೊಂದು ಗೆಡ್ಡನಲ್ಲಿ 1 kg ಮೇಲ್ ಬರುತ್ತದು ಹಸಿ ಅರಶಿನ. ಒಂದು ಶುಂಠಿ ಇದೆ ಒಂದಷ್ಟು. ಸೊ ಇದು ವಿಶೇಷವಾಗಿರೋಂಥದ್ದು. ಆಮೇಲೆ ಅದ್ರ ಜೊತೆಗೆ ಇದೊಂದು 80 ತೇಗಗಳಿದೆ ಪೂರ ನೋಡಿ, ಅಲ್ಲಿಂದ ಇಲ್ಲಿವರೆಗೂ. ತೇಗ ಬಂದ್ರೆ ಅದಾಗತ್ತೆ ಇದಾಗತ್ತೆ ಏನೆಲ್ಲ ಕತೆ ಹೇಳ್ತಾ ಇದ್ರು. ಅದು ಮರ ತಿನ್ನುತ್ತೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ಸೊ ಯಾಕೆ ಮರ ತಿನ್ನುತ್ತೆ ಅನ್ನೋದು ಯೋಚನೆ ಮಾಡಿಲ್ಲ. ಒಂದು ನಾನು ಕಂಡ್ಕೊಂಡಿದ್ದೇನಂತ ಹೇಳಿದ್ರೆ, ಮರ ಗಿಡಗಳಲ್ಲಿ ನಾನು 15-20 ವರ್ಷದಿಂದ ನೋಡ್ತಾ ಇರೋದು, ನಾವು ಸ್ಟ್ರೈಟ್ ಎಷ್ಟು ಹೋಗಕ್ ಬಿಡ್ತೀವಿ ಕೆಳಗೆ ಬೇರೆ ಹೋಗುತ್ತೆ. ಸೊ ಜೊತೆಗೆ ಬ್ರಾಂಚಸ್ ಎಷ್ಟು ಆಚೆ ಹೋಗ್ತದೆ ಅಷ್ಟು ಆಚೆ ಹೋಗುತ್ತೆ. ಆ ಬ್ರಾಂಚಸ್ ಕಟ್ ಮಾಡ್ತಾ ಇದ್ರೆ ಸೊ ಒಳಗಡೆಗೆ ಬರಲ್ಲ ಅದು. ಇದು ನಾನು ಕಂಡ್ಕೊಂಡಿರೋವಂಥದ್ದು. ಸೊ ಹಂಗಾಗಿ ಅದು ಸಮಸ್ಯೆ ಆಗಿಲ್ಲ ನನಗೆ. ಇನ್ನೊಂದು ಅದೇ ಔದುಂಬರ ಅಂತ ಹೇಳಿದೆ ಅಲ್ಲೇ, ಹತ್ತಿ. ಅದು ಒಳ್ಳೆ ಫುಡ್ ಅದು ಆಕ್ಚುಲಿ. ತೋರಿಸ್ತೀನಿ ಅಲ್ಲ ಹೋಗೋಣ. ಇದು 1 ಎಕರೆ 18 ಕುಂಟೆ ಇದೆ ಒಟ್ಟು. ಇನ್ನು ಸಿಲ್ವರ್ ಒಂದು 10 ಇದೆ ಇದ್ರೊಳಗಡೆ. ಆಮೇಲೆ ಇದೊಂದು ರೆಡ್ ಎಂಡೇಂಜರ್ ಸ್ಪೀಸೀಸ್ ಆಕ್ಚುಲಿ. ಅದೊಂದು ಉಳಿಸ್ಕೊಂಡಿದ್ದೀನಿ ಸದ್ಯಕ್ಕೆ. ಈ ಬಳ್ಳಿ ಇದೆಯಲ್ಲ, ಇದು ಸಿಹಿ ಆಲೆ ಅಂತೇಳಿ ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇರೋಂಥದ್ದು. ಅದಕ್ಕೋಸ್ಕರನೇ ಅದನ್ನ ಗಿಡ ಮಾಡೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ಇದು ಒಂದಷ್ಟು ದಿನ ಊಟ ಆಗತ್ತೆ. ಅದು ತುಂಬಾ ಇದೆ ಅಲ್ಲಲ್ಲೇ. ಇನ್ನ ಗಂಧ ಇದೆ ಒಂದಷ್ಟು ಸಾಕಷ್ಟು. ನೋಡಿ ನೇರ್ಲೆ ಅಂತ ಹೇಳಿದ್ನಲ್ಲ, ಇಷ್ಟು ರಾಶಿ ಬಿಡ್ತಾ ಇದೆ ಈಗ ಆಲ್ರೆಡಿ. ಈ ತರದ್ದು 4 ಮರ ಇದೆ. ನೇರ್ಲೆ, ಜಮ್ ನೇರ್ಲೆ ಅಂತಲ್ಲ. ವೈಲ್ಡ್ ಸ್ವಲ್ಪ ಅಷ್ಟು ದಪ್ಪ ಬರಲ್ಲ, ಅಂದ್ರೆ ವಿಷ ಹಾಕಿ ಮಾರೋಷ್ಟು ದಪ್ಪ ಬರಲ್ಲ ನಮ್ದು. ಮೀಡಿಯಂ ಇರ್ತದೆ, ಇಷ್ಟು ದಪ್ಪ ಇರ್ತದೆ. ಸೊ ಅದ್ರ ಜೊತೆಗೆ ನೋಡಿ ಇದು ಒಂದು ತಿಂಗಳು ಊಟ ಆಗೋಯ್ತು ನಮ್ಗೆ. ಹತ್ತಿ ಇದೆಯಲ್ಲ, ಇದೊಂದು ಅಮೂಲ್ಯವಾದ ಆಹಾರ ಇದು ಆಕ್ಚುಲಿ. ಪಲ್ಯ, ಗ್ರೇವಿ, ಸಾಂಬಾರು ಯಾವ್ದಾದ್ರು ಮಾಡಿ ನಿಮ್ಗೆ. ಸೊ ಇವು ಆಹಾರಗಳು ಅಂತೇಳಿ ನಾನು ಹೇಳಿ ಕೊಟ್ಟಿರೋಂಥದ್ದು. ಇನ್ನು ಚಿಗುರು ಆಹಾರಕ್ಕೆ ಬರ್ತದೆ ಆಯ್ತಾ. ಸಾಕಷ್ಟು ಆಹಾರಗಳು ನಮ್ಮ ಇದ್ರೊಳಗಿದೆ. ನೋಡಿ ಸಪೋಟಗಳು ಎಷ್ಟು ಸಾಧ್ಯ ಆಗುತ್ತೆ ನಾವು ತಿನ್ನೋದು ಒಂದಷ್ಟು. ಸೊ ಉಳಿದಿದ್ದು ಒಂದಷ್ಟು ಅಕ್ಕಿ ಪಕ್ಷಿಗಳು ಅವೆಲ್ಲ ತಿಂತ ಹೋಗ್ತದೆ. ಇನ್ನು ನನಗೆ ಇಷ್ಟು ದಿನ ಯಾರು ಕೇಳ್ತಾ ಇರಲಿಲ್ಲ ಯಾವುದನ್ನ, ಮಾದಾಳನ. ಈಗ ಡಿಮ್ಯಾಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಮಾದಾಳ ಅಂತೇಳಿ ನೋಡಿ. ಅಲ್ಲೊಂದು 3 ಕಾಯಿ ಸದ್ಯಕ್ಕೆ ಉಳ್ಕೊಂಡಿದೆ, ಈಗ ಬಿಡ್ತಾ ಇಲ್ಲ. ನಿನ್ನೆ ಯಾರೋ ಫೋನ್ ಮಾಡ್ತಾರೆ, ಅಣ್ಣ 1,000 ರೂಪಾಯಿ ಆಗ್ಲಿ ಕೊಡ್ತೀನಿ ನಾನು ಅದಕ್ಕೆ. ಅದೊಂದು ನಿಂಬೆ ಜಾತಿ. ಅವ್ರು ಹಸಿದೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೊಂದು 8 ಗಿಡಗಳಿದೆ. 8 ಗಿಡದಲ್ಲಿ ಮಾದಾಳ ಅಂತೇಳಿ. ಇದು ಕಾಯಿನೇ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಅಂದ್ರೆ ಜಸ್ಟ್ ಬರೀ
ಮೇಲಿದೆಯಲ್ಲ, ಹಾ. ಈ ಮೇಲ್ ಸಿಪ್ಪೆ ತೆಗೆದು ಒಳಗಡೆ ಇಷ್ಟುದ್ದ ಪಲ್ಪ್ ಇರುತ್ತೆ. ಹಾ. ಸೊ ಅದು ತಿನ್ನಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ. ಹಾ. ಸೊ ನೀವು ಮಲೆನಾಡಿಗೆ ಹೋದ್ರೆ ಹಾ. ಅವ್ರ ಮನೆಗಳಲ್ಲಿ ಅದು ಹೆಚ್ಚಿಟ್ಟಿರ್ತಾರೆ, ಯಾರೇ ಗೆಸ್ಟ್ಗಳು ಬಂದ್ರು ಅಂತ ಹೇಳಿದ್ರೆ. ಓಕೆ. ಇದು ಸಣ್ಣ ಆಗಿದೆ ಇವು ಎರಡೂನು. ಆಕ್ಚುಲಿ ಇದು 2 kg 2.5 kg ಮೇಲ್ ಬರುತ್ತೆ. ವಾ. ಇಷ್ಟು ಸೈಜ್ ಬರ್ತವೆ ಇವು. ಹಾ. ಸೊ ಮೊನ್ನೆ ಅದನ್ನ ಹೇಳಿದ್ನಲ್ಲ, ಯಾವ purpose ಗೆ ಬಳಸ್ತೀರಾ? ಇದು ಉಪ್ಪಿನಕಾಯಿ ಮೇಜರ್ ಆಗಿ ತಿಂತಾರೆ, ಬಳಸಂತದ್ದು. ಹಾ. ಜೊತೆಗೆ ಹಸಿಕಾಯಿ ತುಂಬಾ ಒಳ್ಳೆ ಆಹಾರ. ಓಕೆ. ಸೊ ಇವು ಒಂದು 8 ಗಿಡಗಳಿದೆ. ಹಾ, ಹಾ. ಸೊ ಎಲ್ಲೂ ಒಂದ್ ಕಾಯಿ ಬಿಡ್ತಾ ಇಲ್ಲ. ಮೊನ್ನೆ ಯಾರು ಅದನ್ನ ಹೇಳಿದ್ನಲ್ಲ, ಹಾ. ಒಂದ್ 1000 ರೂಪಾಯಿ ಕೊಡ್ತೀನಿ, ಒಂದು ದಯಮಾಡಿ ಕೊಡಿ ಅಂತೇಳಿ. ವಾ. ಆಮೇಲೆ ಅಂತ ಒಪ್ಕೊಂಡೆ. ಹ್ಮ್. ಯಾಕೆ ಬಳಸ್ತೀರಾ ಅಂತ ಕೇಳಿದೆ. ಹ್ಮ್. ಸೊ ಯಾವ್ದೋ ಯಜ್ಞ ಮಾಡಿದ್ರೆ ಅವಿಸ್ಗೆ ಅರ್ಪಿಸೋದಿಕ್ಕೆ ಇದು ಶ್ರೇಷ್ಠನಂತೆ, ಹಂಗಂತ ಹೇಳ್ದ ನನ್ಗೆ. ಏನ್ ಮಾಡಿದ್ರೆ? ಏನು ಇದೆಲ್ಲ ಮಾಡ್ತಾರ, ಯಜ್ಞಗಳೆಲ್ಲ ಮಾಡ್ತಾರಲ್ಲ, ಯಜ್ಞ. ಯಜ್ಞಗಳೆಲ್ಲ ಮಾಡ್ತಾರಲ್ಲ, ಹಾ. ಇದನ್ನ ಹಾಕಿದ್ರೆ ಅದು ಸಂಪೂರ್ಣ ಆಗ್ತದೆ ಅಂತೇಳಿ ಇದನ್ನ ಕೇಳಿದ. 1000 ರೂಪಾಯಿ ಕೇಳಿದ್ರೆ ಕೊಡ್ಲಿಲ್ಲ ನಾನು. ಯಾಕಂದ್ರೆ ನನಗೆ ಬೆಂಕಿ ಹಾಕಕ್ ಇಷ್ಟ ಇಲ್ಲ. ಇದ್ರೊಳಗೆ 100 ಬೀಜ ಇದೆ, 100 ಗಿಡ ಅದೇ, ಇನ್ನ 100 ಜನಕ್ಕೆ ತಲುಪುತ್ತೆ. ಸೊ ಅದಕ್ಕೆ ಕಾಯಿ ಇಲ್ಲಪ್ಪ ಅಂತ ಹೇಳಿ ಕಳಿಸ್ದೆ. ಅಂದ್ರೆ ನಮ್ಮಲ್ಲಿ ಆಹಾರವಾಗಿ ಬಳಸ್ಕೊಳಕ್ಕೆ ಯೋಚನೆ ಮಾಡ್ತಾನೆ ಇಲ್ಲ ನಮ್ಮಲ್ಲಿ. ಹಾ. ಇದೊಂದು ಇಪ್ಪೆ ಮರ, ಗೋಣಿ ಮರ. ಇದು ಇಪ್ಪೆ ಮರ ಅಂತೇಳಿ. ಆಕ್ಚುಲಿ ಇದ್ದು ವಿಶೇಷ ಅಂತ ಹೇಳಿದ್ರೆ, ನೀವು ಪಂಜಾಬ್ಗೆ ಹೋದ್ರೆ ಸೊ ಈ ಟೈಮಲ್ಲಿ ಜನವರಿನಲ್ಲಿ ಒಂದು ವಿಶೇಷವಾಗಿ ಹಬ್ಬ ಮಾಡ್ತಾರೆ, ಅವರ ರಾಜ್ಯದ ಹಬ್ಬ. ಅವರು ಆ ಹಬ್ಬದಲ್ಲಿ ಕಂಪಲ್ಸರಿ ಇದರ ಹೂವು ಇದೆಯಲ್ಲ, ಇದ್ರದ್ದು ಖಾದ್ಯ ಮಾಡ್ಲೇಬೇಕು, ಸ್ವೀಟ್ ಮಾಡ್ಲೇಬೇಕು ಅವರು. ಆಮೇಲೆ ಇದ್ರದ್ದು ಕಾಯ್ದು ಎಣ್ಣೆ ಇದೆಯಲ್ಲ, ನಾವು ಇಪ್ಪೆ ಎಣ್ಣೆ ಎಲ್ಲ ಸೋಪ್ ಕೊಯ್ತದೆ ಅಂತೀವಿ. ಆಕ್ಚುಲಿ ತುಪ್ಪ ತರ ಬಳಸ್ತಾರೆ ಅವರು. ತುಪ್ಪಕ್ಕಿಂತ ರೇಟ್ ಜಾಸ್ತಿ ಇದಕ್ಕೆ ಪಂಜಾಬಲ್ಲಿ. ಅಂತ ಒಂದು ಅಮೂಲ್ಯವಾದ ಆಹಾರಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಗಿಲ್ಲಿ. ಇನ್ನು ಹುಣಸೆ ಗಿಡಗಳು 4 ಇದೆ ಅಂತ ಹೇಳಿದೆ. ಈ ಗೋಣಿ ಮರ ಇದೆಯಲ್ಲ, ಸೊ ಈ ಗೋಣಿ ಮರದಲ್ಲೇ ನಾನು ಪ್ರತಿ ವರ್ಷ ಒಂದು 10 ಕೊನೆ ಕಡಿಯೋದು, ತಗೊಂಡೋಗಿ ಎಲ್ಲ ಕಡೆ ನೆಡ್ತಾ ಇರ್ತೀನಿ. ಈ ಗೋಣಿ ಮರ ಇದೆಯಲ್ಲ, ಈ ಗೋಣಿ ಮರದಲ್ಲಿ ಸೊ ಎಲ್ಲ ಕಡೆ ತಗೊಂಡು ನೆಡ್ತಾ ಇರ್ತೀನಿ. ಇನ್ನೊಂದಷ್ಟು ಈಗ ಹೆಚ್ಚು ಕಡಿಮೆ ಆಗಿದ್ರಲ್ಲಿ ನನ್ಗನ್ಸಿರೋದು ಒಂದು 100-150 ಮರಗಳು ಬೇರೆ ಆಗಿದಾವೆ ಈಗ ಆಲ್ರೆಡಿ, ಬೇರೆ ಬೇರೆ ಕಡೆ. ಅದು ಬೆಳೆದಂಗೆ ಅದನ್ನ ಕಟ್ ಮಾಡ್ಕೊಳ್ಳೋದು, ತಗೊಂಡೋಗೋದು. ಸೊ ಇದು ಒಂದು ಹಲಸಿ ಕಾಯಿ ಬಿಟ್ಟಿರೋದು ಇಲ್ಲಿದೆ. ಇದಿಷ್ಟು ಚಿಕ್ಕದಾಗಿ ನಂದು ಕಾಮನ್ ಒಂದು ಬಿಳಿ ತೊಳೆ ಬರ್ತದೆ, ತುಂಬಾ ರುಚಿಯಾಗಿರುತ್ತೆ. ಬಿಳಿ ತೊಳೆ ಬರ್ತದೆ ಆಕ್ಚುಲಿ ಇದು. ತುಂಬಾ ಜನರಿಗೆ ಹೊಟ್ಟೆ ನೋವು ಬರುತ್ತೆ ಹಲಸಿನ ತಿಂದ್ರೆ ಅಂತಾರೆ. ಈ ಹಣ್ಣನ್ನ ನೀವು ಒಬ್ಬರೇ ಕೂತ್ಕೊಂತೀನಿ, ಇಡೀ ಹಣ್ತೀನಿ. ಇದ್ರದ್ದು ವಿಶೇಷ, ಅದನ್ನೊಂದು ಟ್ಯಾಗ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಡೀ ಹಣ್ಣನ್ನ ಒಬ್ಬನ ತಿಂದ್ರು ಹೊಟ್ಟೆ ನೋವು ಬರಲ್ಲ ಇದು. ಮತ್ತೆ ಕೆಲವು ತೊಳೆಗಳು ತಿಂದ್ರೆ ಹೀಟ್ ಜಾಸ್ತಿ ಆಗತ್ತೆ, ರಿಸರ್ಚ್ ಮಾಡಕ್ಕಾಗಲ್ಲ, ಅಷ್ಟು ಹೀಟ್ ಆಗತ್ತೆ. ಬಟ್ ಇದನ್ನ ನೀವು ತಿಂತಾ ಹೋಗಿ, ನೀವು ಎಷ್ಟು ಇಡೀ ಹಣ್ಣು ತಿಂದ್ರು ಏನಾಗಲ್ಲ. ಅಷ್ಟು ಅಂದ್ರೆ ಯಾವ್ದು ಲೋಕಲ್ ತಳಿ? ಲೋಕಲ್ ಬಿಳಿ ತೊಳೆ ಬರ್ತದೆ, ಸ್ವಲ್ಪ ತುಂಬಾ ರುಚಿಯಾಗಿರೋಂಥದ್ದು. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ಎಲ್ಲಾ ಮರಗಳು ಕಂಪ್ಯೂಟರ್ ತರ ಅಲ್ಲ. ಸೊ 2 4 ಆಗಲ್ಲ, 2 -4 ಆಗ್ಬಿಡುತ್ತೆ. ಯಾಕಂದ್ರೆ ಒಂದೇ ಇದು ಸಿಗಲ್ಲ ನಮ್ಗದು. ಇನ್ನು ಅಂಟ್ವಾಳಗಳಿದೆ, ಇದು ಹೊಂಗೆ ಮರ. ಇವು ಸೊ ಈ ತರದ್ದು 6-7 ಹೊಂಗೆ ಮರಗಳಿದೆ. ಆ ಕಡೆ ಸಿಲ್ವರ್ ಇದೆ. ಇದು ನೋಡಿ ಅಂಟ್ವಾಳ, ಇದು ಸೋಪ್ ನಟ್ಟು. ಸೊ ಇವೊಂದ 3 ಗಿಡಗಳಿದೆ ನೋಡಿ, ಈ ಜಾಲಿ. ಸೊ ಒಂದು ಶ್ರೀಗಂಧ ಅಲ್ಲಿದೆ ಮನೆ ಮುಂದೆ. ಆ ಕಡೆ 1-2 ಗಸಗಸೆ ಗಿಡಗಳಿದೆ. ಸೊ ಇಲ್ಲಿ ಈಗ ಒಂಚೂರು ಸೊಪ್ಪುಗಳದೆಲ್ಲ ಒಂದು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಈಗ. ಅಂದ್ರೆ ಎಲ್ಲ ಸೊಪ್ಪುಗಳು ಒಂದ್ ಕಡೆ ಸಿಗಂಗಾದ್ರೆ ಬಂದವರಿಗೆ ನೋಡಕ್ ಅನುಕೂಲ ಆಗತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಸೊ ಈಗ ಇಲ್ಲಿ ಸ್ವಲ್ಪ ಉಳುಮೆ ಮಾಡಿಸಿದೀನಿ ಅದನ್ನ ಸರಿ ಮಾಡ್ಕೊಳಕ್ಕೆ ಅಂತೇಳಿ. ಅದ್ರ ಜೊತೆಗೆ ಒಂದಷ್ಟು ಗೆಳೆಯರು ಗಿಡಗಳಿಗೆ ಕೇಳ್ತಿರ್ತಾರೆ, ಹಂಗಾಗಿ ಪುಟ್ಟದಾಗಿ ನರ್ಸರಿ ಮಾಡ್ಕೊಳ್ತಾ ಇರ್ತೀನಿ. ಚಿಕ್ಕದಾಗಿ ಒಂದು ಇದರಲ್ಲಿ ಎಲ್ಲದೂ ಇದೆ. ಕಾಳು ಮೆಣಸಿದೆ, ಒಂದಷ್ಟು ಮೇಜರ್ ಆಗಿ ಬಸಳೆಗಳಿದೆ, ಆಮೇಲೆ ಅದನ್ನ ಹೇಳಿದ್ನಲ್ಲ ಮಾದಾಳ, ಸೋದವು. ಇಲ್ಲಿ ಫಸ್ಟ್ ಇಲ್ಲಿ ಇಟ್ಬಿಡ್ತೀವಿ, ಕಡ್ಡಿಗಳೆಲ್ಲ ಚಿಗುರ್ಬೇಕಲ್ಲ.
ಇಲ್ಲಿ ಒಂದು 20 ದಿನ ಇಡ್ತೀನಿ ಇಲ್ಲಿ. ಸೊ ಇಲ್ಲಿ 20 ದಿನದಲ್ಲಿ ಚೆನ್ನಾಗಿ ಚಿಗುರು ಬರ್ತದೆ. ಇದು ಹೈಡ್ರೋಪಿಟ್ ಅಂತೇಳಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದ್ರೊಳಗಡೆ ನೋಡಿ, ಫಸ್ಟ್ ಏನು ಮಾಡ್ತೀನಿ, ನೀರು ಕಡ್ಡಿ ಚಿಗಿರ್ತದಲ್ಲ, ಸೊ ಇದ್ರೊಳಗಡೆ ಇಟ್ಟರೆ ಒಂದು 30 ದಿನ ಇರ್ತದೆ. ಇದ್ರೊಳಗಡೆ ಮಾದಾಳ ಇದೆ, ಆಮೇಲೆ ಮೆಣಸಿದೆ ಮೇಜರ್ ಆಗಿ, ಒಂದಷ್ಟು ದಾಸವಾಳಗಳು, ಒಂದು 10-15 ವೆರೈಟಿಗಳು. ಇಲ್ಲೆಲ್ಲ ಪೂರ ಗೊತ್ತಿಲ್ಲ, ಒಟ್ಟು ಲೋಕಲ್ ಟೆಕ್ನಿಕ್ ಅಂತ ಹೇಳ್ಬೇಕಷ್ಟೇ. ಇದು ಆಕ್ಚುಲಿ ಇದು ಕೆಳಗಡೆಗೆ ಒಂದು ಪಾಲಿ ಹೌಸ್ ಅಲ್ಲ, ನಮ್ಮ ಪಾಲಿ ಹೌಸ್, ನನ್ನ ಮಗನ್ ಪಾಲಿ ಹೌಸ್, ಬೆಳಕು ಐಡಿಯಾ ಅದು. ಸೊ ಒಂದು ಒಳಗಡೆ ಹ್ಯೂಮಿಡಿಟಿ ಜಾಸ್ತಿ ಆಗ್ಬೇಕು ಗಿಡಗಳಿಗೆ, ಯಾವಕ್ಕೆ ಆಗ್ಲಿ. ಸೊ ಚಿಕ್ಕದಾಗಿದ್ದಾಗ ಚಿಗುರದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ, ಡ್ರೈ ಆಗಲ್ಲ. ಸೊ ನೋಡಿ, ಇದೆಲ್ಲ ಸೇರಿ ಎಷ್ಟು ನೀರಿದೆ ನೋಡಿ ಅದ್ರಲ್ಲಿ. ಸೊ ಏನ್ ಮಾಡ್ತಾ ಇರೋದು ಒಳಗಡೆ? ಇಲ್ಲಿ ಗಿಡಗಳಿದೆಯಲ್ಲ, ಈಗ ನಿಂಬೆ ಗಿಡಗಳು, ಬೇರೆ ಬೇರೆ ತರದ ಜಾತಿ ಗಿಡಗಳಿದೆಯಲ್ಲ, ಆ ಕಡ್ಡಿಗಳನ್ನ ತಗೊಂಡ್ಬಂದು ಒಂದಷ್ಟು ಇದ್ರೊಳಗೆ ಇಟ್ಬಿಟ್ಟು ಅಲ್ಲಿ ಒಳಗಡೆ ಇಡ್ತೀವಿ ಅಷ್ಟೇನೆ. ಚಿಕ್ಕ ನರ್ಸರಿ ಅಂದ್ರೆ ಬಂದವರೆಲ್ಲ ಗಿಡ ಕೇಳ್ತಾರಲ್ಲ, ಸೊ ನಾವು ಅಲ್ಲೇ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ತುಂಬಾ ಈಸಿ ಆಗಿರುತ್ತೆ, ಮೇಂಟೈನ್ ಮಾಡೋದು ಈಸಿ ಆಗುತ್ತೆ, ಅದು ಮ್ಯಾನೇಜ್ ಮಾಡ್ಬೇಕಲ್ಲ. ಒಳಗಡೆ ಯಾವ್ದಿದೆ ನೋಡಿ, ಅಲ್ಲಿ ಒಂದಷ್ಟು ಕಾಳು ಮೆಣಸಿದೆ, ಮಾದಾಳ ಇದೆ, ದಾಸವಾಳಗಳು ಒಂದು 7-8 ವೆರೈಟಿ ಇದೆ, ಅದ್ರ ಜೊತೆಗೆ ಗುಲಾಬಿಗಳಿದೆ, ಆಮೇಲೆ ಸೊ ಎಲ್ಲವೂ ಗಿಡ ಮಾಡ್ತಾ ಹೋಗೋದು ಅಂತೇಳಿ. ಸೊ ಇಲ್ಲಿಂದ ಅಲ್ಲಿಗೆ ಒಂದು 20 ಡೇಸ್ ಆದ್ಮೇಲೆ ಅಲ್ಲಿ ಶಿಫ್ಟ್ ಮಾಡ್ತೀನಿ ಅಲ್ಲಿಗೆ. ಸೊ ಅಲ್ಲಿಗೆ ಈ ನಮ್ಮ ನೇಚರ್ ಒಂದಕ್ಕೆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಡ್ತವೆ. ಆಮೇಲೆ ಎಲ್ಲಿ ಬೇಕಾದ್ರೆ ತಗೊಂಡೋಗಿ ಹಾಕ್ಬೋದು. ಒಂದು ಎರ್ದೆ ಮರನೂ ಇದೆ, ಬಾರೆಹಣ್ಣು ಅಂತೀವಲ್ಲ ಆ ಥರದ್ದು. ಇದು ನನ್ನ ಈ ತೋಟದೊಳಗಿರೋಂಥದ್ದು ಇಷ್ಟು ಸದ್ಯಕ್ಕೆ ಇರೋಂಥ ಡೈವರ್ಸಿಟಿ ಇದು. ಒಂದಷ್ಟು ತೆಂಗಿನ ಸಸಿ ನನ್ನ ತೋಟದಲ್ಲೇ ಈಗ 60-70 ಮೇಲಿದೆ. ಸೊ ಆ ಥರದ ಇದರಲ್ಲಿ ತಿಪ್ಟೂಟ್ ಹಾಲೇನೆ ಎಲ್ಲನು ನಮ್ಮಲ್ಲಿರೋಂಥದ್ದು. ತಿಪ್ಟೂಟ್ ಹಾಲು. ಸೊ ಅದ್ರ ವೆರೈಟಿಗಳು ಅಲ್ಲ, ಹೆಸರು ತಿಪ್ಟೂಟ್ ಹಾಲು ಅದು. ಅಂದ್ರೆ ತುಂಬಾ ಎತ್ತರ ಬರ್ತದೆ ಮರ ಅಂತೇಳಿ. ಸೊ ಇವೆಲ್ಲ ನನ್ನ ಅಪ್ಪನ ಮರಗಳಿವು. ಆಕ್ಚುಲಿ ಇವೆಲ್ಲ 80 ವರ್ಷ 100 ವರ್ಷದವು. ಇಲ್ಲಿ ಸ್ವಲ್ಪ ಮೇಲ್ ಬಂಡೆ ಇರೋದ್ರಿಂದ ಇವು ಹೆಚ್ಚು ಬೆಳೆದಿಲ್ಲ. ಸೊ ಕೆಳಗಡೆದೆಲ್ಲ ಡಬಲ್ ಟ್ರಿಬಲ್ ಮೇಲೆ ಹೋಗ್ತದೆ ಅದು. ಎಷ್ಟು ವರ್ಷಕ್ಕೆ ಸರ್ ಇದು ಬರೋದು? ನಮ್ಗೀಗ 5 ವರ್ಷಕ್ಕೆ ನಮ್ಮವೆಲ್ಲವೂ ದಸಿ ಹೊಡಿತಾ ಇದಾವೆ. ನಾವು ಇಲ್ಲಿ ಆಯ್ಕೆ ಹೈಬ್ರಿಡ್ ಬಂದಿದಾವೆ, ನಾವು ಹೈಬ್ರಿಡ್ಗೆ ಹೋಗ್ಲಿಲ್ಲ. ಹಂಗಾಗಿ ಇರೋದ್ರೊಳಗಡೆ ಏನ್ ಸಾಧ್ಯತೆ ಇದೆ ಅದು ಹುಡ್ಕೊಳ್ತಾ ಇದ್ದೀವಿ ನಾವೀಗ. ಸೊ ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಬರೋದು, ಇಲ್ಲಿ ಕೂತ್ಕೊಂಡು ಆರಾಮ್ಸೆ ಒಂದಷ್ಟು ಪಾಠ ಈಗಷ್ಟೇ ಶುರುವಾಗಿದೆ. ಈಗ ತುಂಬಾ ಜನರು ಬೇಡಿಕೆ ಇದೆ ಈಗ, ಸಾರ್ ನಿಮ್ ತೋಟಕ್ಕೆ ಬರ್ಬೇಕು, ನಿಮ್ ತೋಟಕ್ಕೆ ಕೂತ್ಕೋಬೇಕು ಅಂತೇಳಿ. ಸೊ ಅದಕ್ಕೊಂದು ಚಿಕ್ಕದಾಗಿ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಅಂದ್ರೆ ಬೆಳಗ್ಗೆ ಬಂದು ಇಡೀ ದಿನ ಕೂತ್ಕೊಂಡು ಸಮಗ್ರವಾಗಿ ಏನೆಲ್ಲ ಇಲ್ಲಿ ನಡೀತಾ ಇದೆ, ಇದು ನಡೀತಾ ಇರೋದ್ರೆ ಏನೆಲ್ಲ ನಮ್ಗೆ ಮತ್ತೆ ಪರಿಸರಕ್ಕೆ ಪೂರಕವಾಗಿ ನಡೆ ಇದೆ ಅನ್ನೋದನ್ನ ಒಂಚೂರು ಮಕ್ಕಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ ನಾನೀಗ. ಸರ್, ಈಗ ಇದರಲ್ಲಿ ನೀವು ಸಮಗ್ರ ಕೃಷಿ ತರ ಆಂಗಲ್ ಅಲ್ಲಿ ಎಲ್ಲವೂ ಹಣ್ಣು ಎಲ್ಲ ಮಾಡಿದ್ರು, ಇದು ಕಮರ್ಷಿಯಲೈಸ್ಡ್ ಆಗಲ್ವಾ? ಆಗ್ತಾ ಇದೆಯಲ್ಲ. ಅಂದ್ರೆ ಈಗ ನಮ್ಮ ಒಬ್ಬ ರೈತ ಲೆಕ್ಕಾಚಾರದಲ್ಲೇ ಬದುಕೋದು. ನಾವು ಮಾಡ್ತೀನಿ ಅಂದ್ರೆ ಎಲ್ಲವೂ ಇದ್ರೆ ಈ ತರ ಏನೋ ಒಂದು ಫಾರ್ಮ್ ಮಾಡ್ಕೊಂಡು ಇದ್ ಮಾಡ್ತಾರೆ. ಆದ್ರೆ ಒಬ್ಬ ಸಾಮಾನ್ಯ ರೈತ ಈ ರೀತಿ ಬೆಳೆದ್ರೆ ಅವ್ನ್ ಜೀವಿಸಬಲ್ಲನಾ? 100% ನಾನು ಇದನ್ನ ನಂಬಿ ಜೀವಿಸ್ಬೇಕು ಅಂತ ನಾನು ಉಳ್ಕೊಂಡಿದ್ದೆ ಹಳ್ಳಿನಲ್ಲಿ. ಸೊ ಹಳ್ಳಿನಲ್ಲಿ ನಾವು ಉಳಿದಿರೋ ಉದ್ದೇಶನೇ ಸೊ ಒಬ್ಬ ಮನುಷ್ಯ ಬದುಕೋದಿಕ್ಕೆ 1 ಎಕರೆ ಸಾಕು ಅಂತೇಳಿ. ಸೊ 1 ಎಕರೆ ಅಂತೇಳಿ ಹಣದಿಂದ ಅಲ್ಲ, ಸೊ ಜೀವನ ಮಾಡ್ಬೇಕು ಅಂದ್ರೆ 1 ಎಕರೆ ಸಾಕಾಗತ್ತೆ. ನಾನು ಈಗ ಹೇಳಿದೆ ನಿಮ್ಗೆ 1.5 ಎಕರೆನಲ್ಲಿ ಹೆಚ್ಚು ಕಡಿಮೆ ನಿಮ್ಗೆ ತೋರಿಸಿದ ಗಿಡಗಳ ಸಂಖ್ಯೆ 1,000 ಇದೆ ಇಲ್ಲಿ. ಸೊ ಇಡೀ ತೋಟನ ನೀವು ಸುತ್ತಾಡ್ಕೊಂಡ್ ಬಂದ್ರೆ ತೆಂಗು ಅಡಕೆಯಿಂದ ಹಿಡಿದು ಬೇರೆ ಬೇರೆ ಗಿಡಗಳನ್ನೆಲ್ಲ ಹುಡ್ಕೊಂಡ್ ಬಂದ್ರೆ 500ರಿಂದ 800 ಅಥವಾ 1000 ಗಿಡಗಳು ನಿಮ್ಗೆ ಇದ್ರೊಳಗೆ ಸಿಗ್ತವೆ ಇದರಲ್ಲಿ. ಹೌದಾ? ಇದಿಷ್ಟು ಆದಾಯ ಅಲ್ವಾ? ಸೊ ಇದೊಂದು CB ಮರ, ಇದರಲ್ಲಿ ನಿಮ್ಗೆ ನೀವು ಮಳೆಗಾಲದಲ್ಲಿ ಬಂದ್ ನೋಡಿ ಹೆಚ್ಚು ಕಡಿಮೆ ಒಂದು 50 kg ಮೇಲೆ ಬರುತ್ತೆ. ಇದನ್ನ ಮಾರಾಟ ಮಾಡಿದ್ರೆ ಹಣ ಬರುತ್ತೆ. ನಾನು ಹೇಳ್ತಾ ಇರೋಂಥದ್ದು, ನನ್ನ 20 CB ಗಿಡ ಮಾರಾಟ ಮಾಡಿದ್ರೆ ದುಡ್ಡು ಆರಾಮ್ಸೆ ಬರುತ್ತೆ. ಈಗ ನಾನು ಸಪೋಟ ತೋರಿಸ್ತೇನೆ ನಿಮ್ಗೆ, ಎಷ್ಟು ಸಪೋಟ ಇದೆ, ಹಣ ಬರುತ್ತೆ. ಆದ್ರೆ ನನ್ನ ಉದ್ದೇಶ ಇರೋಂಥದ್ದು ಬರೀ ಹಣಕ್ಕಾಗಿ ಬದುಕಬಾರ್ದು ಅಂತ.
ಯಾಕಂದ್ರೆ ನಾವು ಅಗ್ರಿ. ಹ್ಮ್. ಅದು ಹೊರತಾಗಿ ಕೂಡ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಹಾ. ಒಬ್ಬ ರೈತ ಕೂಡ ಹಿಂಗೂ ಹೌದು 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 ಅಲ್ಲ, ಬದುಕ್ಬೇಕು ಅಂತ ಹೇಳಿದ್ರೆ ಸೊ ಆರಂಭ ಮಾಡುವ ರೈತ ಇವತ್ತವರೆಗೂ ನೇಣ ಹಾಕೊಳ್ಳಿಲ್ಲ. ಅಗ್ರೋ ಇಂಡಸ್ಟ್ರಿ ಮಾಡಕ್ ಕೊಟ್ರಲ್ಲ, 365 ಡೇಸು ಇಷ್ಟು ಬರಬೇಕು ಅನ್ನೋ ಲೆಕ್ಕ ಹಾಕಿದ್ರಲ್ಲ, ಲೆಕ್ಕಗಳು ತಪ್ತಾ ಇದೆ. ಸೊ ಯಾಕೆ ಲೆಕ್ಕ ತಪ್ತಾ ಇದೆ ಅಂತ ಹೇಳಿದ್ರೆ, ಇದು ಈ ವರ್ಷ 50 kg ಬಿಡುತ್ತೆ ಅಂದ್ರೆ ಮುಂದಿನ ವರ್ಷ 25 kg ಬರ್ಬೋದು. ಇದನ್ನ ನಾವು ಪಾಠ ಮಾಡ್ಲಿಲ್ಲ, ಹೇಳ್ಕೊಡ್ಲಿಲ್ಲ ನಾವು. ಸೊ ಇದನ್ನ ಈ ತರದ ಪಾಠಗಳು ನಮಗೆ ಗೊತ್ತಾಗಿದ್ರೆ ನಾವು ನೇಚರ್ ಜೊತೆ ಇರ್ತಾ ಇದ್ವಿ. ಈಗ ಆಮೇಲೆ ಎಲ್ರೂ ಬರೀ ನಮ್ಮ ಲೆಕ್ಕನೇ ಹಾಕಂಗ್ ಕೂತ್ಕೊಂಡ್ರೆ, ಈಗ ಜೇನಿದೆ ಅಲ್ವಾ, ಸೊ ಜೇನು ಸತ್ತ 2 ವರ್ಷದಲ್ಲಿ ಮನುಷ್ಯರು ಬದುಕಲ್ಲ, ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ. ಆದ್ರೆ ಜೇನಿಗೆ ಊಟ ಕೊಟ್ಟಿದ್ದೀರಾ ನೀವು? ನಿಮ್ಗೆ ಸಮಗ್ರ ಕೃಷಿ ಒಳಗಡೆ ಒಂದ್ ಜೇನ್ ಪೆಟ್ಟಿಗೆ ಇಟ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಸಮಗ್ರ ಕೃಷಿ ಒಳಗಡೆ ಬರೇ ಮರಗಳನ್ನ ಇಟ್ಕೊಂಡು ಜೇನ್ ಇಟ್ಕೊಂಡ್ರೆ ಅದು ಬದುಕತ್ತಾ? ಸೊ ಕಳೆಗಳು ಮೇಜರ್ ಆಗಿ ಬೇಕಾಗಿರೋಂಥದ್ದು. ಯಾಕಂತ ಹೇಳಿದ್ರೆ, ಸೊ ಈಗ ಮಾವು ಹೂವು ಬಂತು ಹೋಯ್ತು, ಸಿಬಿ ಬಂತು ಹೋಯ್ತು, ಇನ್ನು 365 ದಿನ ಇದೆಯಲ್ಲ, 365 ದಿನಕ್ಕೆ ಅವಕ್ಕೆ ಆಹಾರ ಕೊಡೋರು ಯಾರು? ಸೊ ಇಲ್ಲಿ ಕಳೆಗಳಿದೆಯಲ್ಲ, ಈ ಎಲ್ಲ ಕಳೆಗಳು 365 ದಿನ ಅವನ್ನ ಸಾಕ್ತವೆ. ಇದನ್ನ ಪಾಠ ಹೇಳ್ಕೊಡ್ತಾನೆ ಇಲ್ಲ ನಾವು. ಜೇನ್ ಕುಟುಂಬ ತಮ್ಮನ್ನಿ ಪೆಟ್ಟಿಗೆ ಇಟ್ಕೊಳ್ಳಿ, ಅಷ್ಟು ಬರ್ತದೆ ಇಷ್ಟು ಬರ್ತದೆ ಕಥೆಗಳನ್ನ ಹೇಳ್ತಾ ಇದೀವಿ ಬಿಟ್ರೆ 365 ಡೇಸ್ ನಮಗೆ ಏನ್ ಕೊಟ್ಟಿದೆ ನಾನು ನೇಚರಲ್ಲಿ? ಇಲ್ಲಿ ನನ್ನ ತೋಟಕ್ಕೆ ಬಂದ್ರೆ 365 ದಿನ ಹೂವು ಸಿಗುತ್ತೆ, 365 ದಿನ ಬೇರೆ ಬೇರೆ ಹಣ್ಣು ಸಿಗುತ್ತೆ. ಸಮಗ್ರ ಅಂತ ಹೇಳಿದ್ರೆ ಅವಕ್ಕೂ ಆಹಾರ ಕೊಟ್ಕೊಂಡ್ರೆ ಮಾತ್ರ, ಅವಾಗ ಮಾತ್ರ ನಾವು ಸಸ್ಟೈನ್ ಆಗಕ್ಕಾಗತ್ತೆ ಅಂತೇಳಿ. ಸೊ ಈಗ ನನ್ಗೆ 40 ಗಿಡ ತೆಂಗಲ್ಲಿ ಎಷ್ಟು ಬರ್ತದೆ, ಸೊ ಅಡಿಕೆ ಶುರುವಾಯ್ತು ಅಂದ್ರೆ ಎಷ್ಟು ಬರ್ಬೋದು? ಇವೆಲ್ಲವೂ ಆದಾಯನೇ. ಸೊ ತುಂಬಾ ಆದಾಯನ ಲೆಕ್ಕ ಹಾಕಕ್ ಹೋದ್ರೆ ಕಷ್ಟ ಆಗತ್ತೆ ಅಂತ. ಆಮೇಲೆ ನಾನು ಇಲ್ಲಿ ಹೊರಗಡೆಯಿಂದ ಏನು ತಂದು ಹಾಕ್ಲಿಲ್ಲ. ಇಲ್ಲಿ ಎಲ್ಲವೂ ಆದಾಯ ಅಲ್ವಾ? ಸೊ ಒಂದ್ ಗಾಡಿ ಗೊಬ್ಬರ ತರಬೇಕು ಅಂದ್ರೆ, ಒಂದ್ ಟ್ರ್ಯಾಕ್ಟರ್ ಗೊಬ್ಬರ ಈಗ 8,000 ರೂಪಾಯಿ ಹೇಳ್ತಾನೆ, ಇಲ್ಲಿ ತಂದು ಹಾಕ್ಬೇಕು ಅಂದ್ರೆ 10,000 ರೂಪಾಯಿ. ಅದು ನನ್ಗೂ ಆದಾಯ ಅಲ್ವಾ ಅದು? ಸೊ ಈ 1.5 ಎಕರೆಗೆ ಬೇಕಾಗಿದ್ದ ಆ ಗೊಬ್ಬರ ತಂದು ಹಾಕೋದಿದೆಯಲ್ಲ, ಸೊ ಒಂದ್ 25-30 ಸಾವಿರ ರೂಪಾಯಿ ನನ್ನ ಆದಾಯ ಅಂತ ನಾನು ಯಾಕೆ ಅಂದ್ಕೊಳ್ಳಲ್ಲ? ತರ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲೇನ್ ಮಾಡ್ಬೇಕಿದೆ ಅಂತ ಯೋಚನೆ ಮಾಡ್ಬೇಕು. ಸೊ ಅವಾಗ ಏನಾಗತ್ತೆ, ನಮ್ಗೆ ಈ ಗೆಡ್ಡೆ ಗೆಣಸುಗಳು, ಬೇರೆ ಬೇರೆ ವಿಧದ ಸಸ್ಯಗಳು ಬೆಳೆಸಿದಾಗ ಏನಾಗುತ್ತೆ, ಅಷ್ಟು ನಮ್ಗೆ ಉಳಿತಾಯ ಆಗ್ತದೆ, ಅಷ್ಟು ಸಮಗ್ರವಾಗಿ ಗೊಬ್ಬರ ಆಗ್ತದೆ ಅಂತೇಳಿ ಉದ್ದೇಶ ಇರುತ್ತದೆ. ಒಟ್ಟಾರೆ ನಮ್ಮ ರೈತರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಇದು ಆರಂಭ ಮಾಡಿರಿ ಅಂತ ಹೇಳ್ತೀನಿ ನಾನು ಅಷ್ಟೇ. ಯಾವುದು ಸಮಗ್ರ ಕೃಷಿ? ಸೊ ನಮ್ಮ ಪೂರ್ವಿಕರು ಮಾಡ್ಕೊಂಡ್ ಬಂದಿದ್ದು ಆರಂಭ ಕೃಷಿ ಅಂತ ನಾವು ಹೇಳಿರ್ಲಿಲ್ಲ, ಯಾವತ್ತೂ ಹೇಳಿಲ್ಲ. ನನ್ನ ಅಪ್ಪನ ಕಾಲದಲ್ಲಿ ಏನ್ ಮಾಡ್ತಾ ಇದೀಯಾ ಅಂದ್ರೆ ಆರಂಭ ಮಾಡ್ತಾ ಇದೀನಿ ಅಂತ ಹೇಳೋರು. ಆರಂಭ ಯಾರು ಮಾಡ್ತಾರೆ ಅವರು ನೆಮ್ಮದಿಯಾಗಿರಕ್ಕೆ ಸಾಧ್ಯ. ಆರಂಭ ಮಾಡೋವನಿಗೆ ಸಮಸ್ಯೆಗಳೇ ಬರಲ್ಲ ಇದ್ರೊಳಗಡೆ. ಯಾರು ಕೃಷಿ ಅಂತ ಮಾಡಕ್ ಕೊಡ್ತಾನೆ, ಒಂದ್ ಬೆಳೆ ಬೆಳಿತೀನಿ ಅಂತ ಹೊಡ್ತಾನಲ್ಲ ಅವನು, ಒಂದು ಬೆಳೆ ಬೆಳಿತೀನಿ ಅಂತ ಹೊಡ್ತಾನಲ್ಲ, ಸೊ ಅವನಿಗೆ ಥ್ರೆಟ್ಗಳು ಜಾಸ್ತಿ ಆಗ್ತದೆ. ಸೊ ಆರಂಭ ಅಂತ ಹೇಳಿದಾಗ ಪ್ರತಿ ದಿನನೂ ಏನೋ ಒಂದು ಹೊಸದಾಗಿ ಆರಂಭ ಆಗ್ತಾ ಇರ್ತದೆ. ಸೊ ಆರಂಭ ಮಾಡಿದ್ರೆ ಖುಷಿಯಾಗಿರ್ಬೋದು ಅಂತ ನನ್ನ ಈ 50 ವರ್ಷದ ಅನುಭವ. ಸರ್, ನಿಮ್ಮ ಈ ತೋಟದಲ್ಲಿ ಅಂದಾಜು ಎಷ್ಟು ಹಣ್ಣು, ಎಷ್ಟು ತಳಿ, ಓವರ್ ಆಲ್ ಒಂದು ಲೆಕ್ಕಾಚಾರ ಹೇಳ್ಬೋದಾ? ಈ 1.5 ಎಕರೆ 1 ಎಕರೆ 18 ಗುಂಟೆಯಲ್ಲಿ ಒಂದು ಸಣ್ಣದಾಗಿ ಏನೆಲ್ಲ ಇದೆ ನಿಮ್ಮ ತೋಟದಲ್ಲಿ? ಒಂದು ಬ್ರೀಫ್ ಅಂತಂದ್ರೆ, ಈಗ ಅಲ್ಲ ಮಾವು ಇದೆಯಲ್ಲ, ಮಾವು 8 ವೆರೈಟಿ ಇದೆ ಈಗ. ಸೊ ಅದರಲ್ಲಿ ಎಂಥದ್ದು ಬಾದಾಮಿಂದ ಹಿಡಿದು ಬಾದಾಮು, ದಶೇರಿ, ಮಲ್ಲಿಕಾ, ಆಮೇಲೆ ನೀಲಮ್ಮು, ಈ ಥರದ್ದು ಬೇರೆ ಬೇರೆ ಬೇರೆದು 8 ವೆರೈಟಿ ಇದರಲ್ಲಿ ಹಣ್ಣಿದೆ ಬೇಜಾರಾಗಿರೋಂಥದ್ದು. ಎರಡನೇದು ನಮ್ಮ ಸಪೋಟ ಇದೆಯಲ್ಲ, ಸಪೋಟ, ಕ್ರಿಕೆಟ್ ಬಾಲು ಮತ್ತೆ ಪಾಲಿಪತ್ತಿ ಅಂತ ಹೇಳ್ತಿರಲ್ಲ, ಸೊ ಅದೊಂದು 35 ಗಿಡಗಳಿದೆ, ಅಷ್ಟು ವೆರೈಟಿ ಇರೋಂಥದ್ದು. ಮತ್ತೆ ಹಲಸು ಇದೆಯಲ್ಲ, ಹಲಸು ಇದ್ರೊಳಗಡೆ 3-4 ಇದೆ, ಮನೆ ಹತ್ರ 4 ಇದೆ, ಇದ್ರ ಜೊತೆ ಸೇರ್ಕೊಂಡು 8 ಹಲಸುಗಳು, 8 ಬೇರೆ ವೆರೈಟಿ ಇದೆ. ಅದ್ರ ಜೊತೆಗೆ ಬಾಳೆ ನಿಮ್ಗಾಗ್ಲೇ ಹೇಳಿದೆ ನಿಮ್ಗೆ, ಸೊ 12 ವೆರೈಟಿ ಬಾಳೆಗಳಿದೆ. ಇನ್ನ ಕಾಳುಮೆಣಸುಗಳು ಬೇರೆ ಬೇರೆ ಎಲ್ಲೆಲ್ಲ ಓದ್ ಕಡೆ ಅವು ಕೂಡ ಬೇರೆ ಬೇರೆ ತಳಿ, ಅಂದ್ರೆ ಒಂದೇ ತರದ್ದು ಇರಬಾರ್ದು ಅಂತ ಬೇರೆ ಬೇರೆ ತಳಿಗಳನ್ನ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಇನ್ನು ನೇರಳೆಗಳು 3 ಮರ ಇದೆ, 3 ಬೇರೆ ಬೇರೆ ವೆರೈಟಿ ಸಿಗುತ್ತೆ ನಮ್ಗೆ. ಸೊ ಈ ತರದಲ್ಲಿ ಔದುಂಬರನೂ ಇದೆ, ಇವೆಲ್ಲವೂ ಹಣ್ಣುಗಳು ಕಾಯಿಗಳು ಕೊಡುವಂಥದ್ದೇ ನನ್ನ ತೋಟದಲ್ಲಿ. ಅಂದಾಜು ಎಷ್ಟಿದೆ ಸರ್ ಓವರ್ ಆಲ್? ಅಂದಾಜು ಒಂದು 500-600 ಗಿಡನ ನಾನು ತೋರಿಸ್ತೀನಿ ಇದ್ರೊಳಗಡೆ, ಎಲ್ಲದನ್ನು ಸೇರಿಸಿ. ಈ ತೋಟದಲ್ಲಿ ಒಂದು 500-600 ಗಿಡಗಳಿದೆ. ಹೌದೌದು, ಇನ್ನು ಜಾಸ್ತಿನೇ ಇದೆ. ನಡ್ಕೊಂಡು ಹೋದ್ರೆ ಅದು ಬೇರೆ ತರ ಹೋಗ್ತಾ ಹೋಗುತ್ತೆ.
ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನಿಮ್ಮ ತೋಟವನ್ನು ವಿವರಿಸಿದಿರಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಇನ್ನೊಬ್ಬರಿಗೆ ಮಾದರಿ ಕೂಡ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. Thank you. ಥ್ಯಾಂಕ್ ಯು.